ಬರ್ದೈತೆ ಹ್ಯಾಪಿ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ದೀಪಾ. ಸೊ ಇವತ್ತು ಹೊಸ ವರ್ಷದ ಮೊದಲನೇ ದಿನ, ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಸೊ ಬೆಳಗ್ಗೆ 5:15 ಎದ್ದಿದ್ದೀರಿ. ನಾನು, ನಮ್ಮ ಯಜಮಾನ್ರು, ಮಕ್ಕಳು ಎಲ್ಲರೂ ಎದ್ದಿದ್ದೀರಿ. ಸೊ ನಮ್ಮ ಯಜಮಾನ್ರು ನನಗೆ ಹೆಲ್ಪ್ ಮಾಡ್ತಾಯಿದ್ದಾರೆ ಬಾಗಿಲು ತೊಳ್ಕೊಡೋದಕ್ಕೆ. ಸೊ ಅವರು ನೀರು ಬಿಟ್ಕೊಂಡು ಹೋಗ್ತಾಯಿದ್ದಾರೆ. ನಾನು ಹಿಂದ್ಗಡೆಯಿಂದ ಪರ್ಕೆ ತಗೊಂಡೆಲ್ಲ ಒರೆಸ್ಕೊಂಡು ಗೂಡಿಸ್ಕೊಂಡು ಬರ್ತಾಯಿದ್ದೀರಿ. ರಂಗೋಲಿ ಹಾಕೋಣ ಅಂಥೇಳಿ ಹೊಸ ವರ್ಷದ ಮೊದಲನೇ ದಿನ 5:15 ಎದ್ದು ಎಲ್ಲನೂ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿ, ಇವತ್ತು ಯಜಮಾನ್ರಿಗೂ ಕೆಲಸ ಇದೆ ಮತ್ತು ಮಕ್ಳಿಗೂ ಸ್ಕೂಲ್ ಇದೆ, ರಜೆ ಅಂತೂ ಇಲ್ಲ. ಹಾಗಾಗಿ ಬೇಗ ಬೇಗ ಎಲ್ಲ ಕೆಲಸನೂ ಮಾಡ್ಕೊತಾ ಇದ್ದೀನಿ. ರಂಗೋಲಿ ಎಲ್ಲ ಹಾಕ್ತಾಯಿದ್ದೀನಿ. ಇಲ್ಲಿ ರಂಗೋಲಿ ಹಾಕೋದೇ ವೇಸ್ಟು, ಯಾಕಂದರೆ ಬೆಳಗ್ಗೆ ಆದರೆ ಎಲ್ಲ ಅಂಗಡಿನೂ ಓಪನ್ ಮಾಡ್ತಾರೆ, ರಂಗೋಲಿ ಎಲ್ಲ ಅಡಿಸೋಗುತ್ತೆ. ಆದ್ರೂ ಹಬ್ಬಗಳ ದಿನ ಇಲ್ಲಾಂದರೆ ಹೊಸ ವರ್ಷ ಈ ಥರ ಟೈಮಲ್ಲಿ ಮಾತ್ರ ಹಾಕ್ಕೊತೀನಿ, ದಿನ ಅಂತೂ ಹಾಕೋಕ್ಕೆ ಹೋಗಲ್ಲ. ಸೊ ಅದಕ್ಕೆ ಅವ್ರ ಅಂಗಡಿ ತೆಗಿಯೋಕ್ಕೆ ಮುಂಚೆನೇ ಫಸ್ಟು ನಾನು ಇಲ್ಲೆಲ್ಲ ಬಾಗಿಲೆಲ್ಲ ತೊಳೆದು ಈಚೆಗಡೆ ರಂಗೋಲಿ ಹಾಕ್ಕೊತಾ ಇದ್ದೀನಿ. ಸಿಂಪಲ್ಲಾಗಿ ನನಗೆ ಹೇಗೆ ಬರುತ್ತೋ ರಂಗೋಲಿನ ಆ ಥರ ಹಾಕ್ಕೊತಾ ಇದ್ದೀನಿ. ಹಾಗೆ ಮಕ್ಕಳು, ಯಜಮಾನ್ರು ಎಲ್ಲರೂ ಬಂದಿದ್ದಾರೆ. ಬೆಳಗ್ಗೆನೇ ಚಳಿ ಅಂದರೆ ಚಳಿ, ಎಲ್ಲರೂ ಎದ್ದಿದ್ದಾರೆ. ರಾತ್ರಿ ನಾವು ಕೇಕೆಲ್ಲ ಕಟ್ ಮಾಡಿಲ್ಲ. 12 ಗಂಟೆಗೆ ಅಂದರೆ ನಾನು ನಮ್ಮ ಯಜಮಾನ್ರು ಎದ್ದಿದ್ರಿ, ಮಕ್ಕಳು ಎದ್ದಿರಲಿಲ್ಲ. ಸೊ ಇನ್ನು ನಾನು ನಮ್ಮ ಯಜಮಾನ್ರು ಇಬ್ಬರೇ ಹೇಗೆ ಕಟ್ ಮಾಡೋದು ಬೇಡ, ಬೆಳಗ್ಗೆನೇ ಮಕ್ಕಳ ಜೊತೆ ಕಟ್ ಮಾಡೋಣ ಅಂತೇಳಿ ಕೇಕ್ ಹಾಗೆ ಎತ್ತಿಟ್ಟಿದ್ದೀರಿ. ಸೊ ನೋಡಿ ರಂಗೋಲಿ ಹೇಗಿದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇವಾಗ ಬಂದು ಹೊಸ ವರ್ಷದ ಸ್ಪೆಷಲ್ ಅಡುಗೆ ಮಾಡ್ತಾಯಿದ್ದೀನಿ. ಅಂಥ ಸ್ಪೆಷಲ್ ಏನೂ ಮಾಡ್ತಾಯಿಲ್ಲ, ಸಿಂಪಲ್ಲಾಗಿ ಶಾವಿಗೆ ಪಾಯಸ ಮಾಡಿಕೊಂಡು ವೆಜಿಟೇಬಲ್ ಪಲಾವ್ ಮಾಡ್ಕೊಳ್ಳೋಣ ಅಂಥೇಳಿ. ಮಕ್ಳಿಗೂ ಸ್ಕೂಲ್ ಇದೆ, ಅವ್ರಿಗೂ ಟಿಫನ್ ಬಾಕ್ಸ್ ಬೇಕು, ಹಾಗೆ ಯಜಮಾನ್ರಿಗೂ ಕೆಲಸ ಇದೆ. ಸೊ ಯಜಮಾನ್ರು ನೋಡಿ ಬಾಗಿಲು ತೊಳ್ಕೊಂಡು ಬಂದಮೇಲೆ ನಾನು ರಂಗೋಲಿ ಹಾಕ್ಬಿಟ್ಟು ಬರೋ ಅಷ್ಟರಲ್ಲಿ ಅವರು ವೆಜಿಟೇಬಲ್ ಪಲಾವ್ ಮಾಡೋದಕ್ಕೆ ಎಲ್ಲನೂ ಕಟ್ ಮಾಡಿಕೊಡ್ತಾ ಇದ್ದಾರೆ, ಈರುಳ್ಳಿಯಿಂದ ತರಕಾರಿಯಿಂದ ಎಲ್ಲನೂ. ಸೊ ತುಂಬ ಹೆಲ್ಪ್ ಮಾಡ್ತಾಯಿದ್ದಾರೆ. ನಮ್ಮ ಯಜಮಾನ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದ್ದೀನಿ ವಿಡಿಯೋದಲ್ಲಿ. ಸೊ ಇಲ್ಲಿ ನಾನು ಶಾವಿಗೆ ಚೆನ್ನಾಗಿ ಹುರ್ಕೊತಾ ಇದ್ದೀನಿ, ಜೊತೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ದ್ರಾಕ್ಷಿ ಗೋಡಂಬಿನೂ ಹುರ್ಕೊಂಡೆ. ಇವಾಗ ಹಾಲು ಹಾಕಿ ಏಲಕ್ಕಿ ಪುಡಿ ಹಾಕಿ ಸಕ್ಕರೆ ಹಾಕಿದ್ರೆ 5 ನಿಮಿಷದಲ್ಲಿ ಆಗೋಗುತ್ತೆ ಶಾವಿಗೆ ಪಾಯಸ. ತುಂಬ ಸಿಂಪಲ್ಲು, ಇದೇ ಮಾಡು ಅಂತ ಹೇಳಿದ್ರು ಮಕ್ಕಳು ಎಲ್ಲರೂ, ಬೇಗ ಆಗುತ್ತಲ್ವ ಹಾಗಾಗಿ. ಸೊ ಇವಾಗ ನೋಡಿ ಇದೆಲ್ಲ ನಮ್ಮ ಯಜಮಾನ್ರಿಗೆ ಕಟ್ ಮಾಡಿಕೊಟ್ಟಿದ್ದು. ಇವಾಗ ಪಲಾವ್ ಮಾಡೋಣ. ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ ಬಿಸಿ ಆದಮೇಲೆ ತುಪ್ಪ ಮತ್ತು ಎಣ್ಣೆ ಎರಡೂ ಹಾಕ್ಕೊಂಡಿದ್ದೀನಿ ನಾನು. ಅದು ಬಿಸಿ ಆದಮೇಲೆ ಚಕ್ಕೆ, ಲವಂಗ, ಮಸಾಲೆ ಐಟಮ್ ಎಲ್ಲ ಬರುತ್ತಲ್ವ ಅದನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಜೊತೆಗೆ ಸಾಸಿವೆನೂ ಹಾಕ್ಕೊತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇನ್ನೇನಿದು ಚೆನ್ನಾಗಿ ಫ್ರೈ ಆಗಿದೆ ಆದಮೇಲೆ ಇನ್ನು ಮಿಕ್ಕಿದ ಐಟಮ್ ಎಲ್ಲ ಹಾಕ್ಕೊಂಡು ಮಾಡ್ಕೊಳೋದು. ತುಂಬ ಸಿಂಪಲ್ಲಾಗೆ ಮಾಡ್ಕೊತಾ ಇದ್ದೀನಿ, ಮಸಾಲೆ ಏನೂ ರುಬ್ತಾ ಇಲ್ಲ. ಸೊ ಇವಾಗ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡೆ, ಈರುಳ್ಳಿ ಹಾಕ್ಕೊಂಡೆ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಮತ್ತು ಟೊಮೊಟೊ ಮತ್ತು ತರಕಾರಿ ಜೊತೆಗೆ ಹಾಕ್ಕೊತೀನಿ. ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಇದೆಯಲ್ವ ಅದನ್ನು ಹಾಕ್ಕೊಂಡು ಎಲ್ಲನೂ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ನನ್ನ ಯಜಮಾನ್ರು ಹೇಳಿದ್ರು ರುಬ್ಬಿಟ್ಟು ಮಾಡು ಅಂತ, ನಾನೇ ಬೇಡ ಹಾಗೆ ಮಾಡ್ತೀನಿ ಅಂಥೇಳಿ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಅಂದರೆ ಬಟಾಣಿ ಇರಿಲ್ಲ, ಬೀನ್ಸ್ ಇರಿಲ್ಲ, ಬೇರೆ ನೌಕಲ್ಲು ಮತ್ತು ಕ್ಯಾರೆಟ್ ಮಾತ್ರ ಇತ್ತು ತರಕಾರಿ, ಅವೆರಡೇ ಹಾಕಿ ಮಾಡ್ತಾ ಇರೋದು. ಆಮೇಲೆ ಮಸಾಲೆ ಐಟಮ್ ಬಂದು ಧನಿಯಾ ಪುಡಿ ಮತ್ತು ಗರಂ ಮಸಾಲ, ಒಂದು ಸ್ವಲ್ಪ ಜೀರಿಗೆ ಮತ್ತು ಒಂದು ಸ್ವಲ್ಪ ಚಿಕನ್ ಪೌಡರ್ ಏನೋ ಹಾಕಿದ್ದೀನಿ. ಸೊ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಹಾಗೆ ಜೊತೆಗೆ ಒಂದು ಸ್ವಲ್ಪ ಮೊಸರು ಹಾಕ್ಕೊತಾ ಇದ್ದೀನಿ. ಮೊಸರು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು, ಹಂಗಾಗಿ ಮೊಸರು ಹಾಕ್ಕೊಂಡು ಇನ್ನೊಂದೊಳ್ಳೆ ಮಿಕ್ಸ್ ಕೊಟ್ಟು, ಸೊ ಅಕ್ಕಿ ಎಷ್ಟು ತೊಗೊಂಡಿರ್ತೀರೋ ಅಷ್ಟು ನೀರು ಹಾಕ್ಕೊಂಡು ಒಂದು ಕುದಿ ಬಂದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಎಲ್ಲ ಕರೆಕ್ಟಾಗೈತೆ ಅಂತ ಚೆಕ್ ಮಾಡಿಕೊಂಡು ಬೇಕಾಗುತ್ತೆ. ಸೊ ಇಲ್ಲಿ ನಾನು ಬಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದೇ ಮರ್ತೋಗಿದ್ದೀನಿ, ಆಮೇಲೆ ನೆನಪಂತು. ಸೊ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡೆ. ಸೊ ಇವಾಗ ಅಕ್ಕಿ 1 ಪಾವು, ಅಂದರೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊತಾ ಇದ್ದೀನಿ. 1 ಪಾವು ಅಕ್ಕಿ ಹಾಕ್ಕೊಂಡು ನೀರು ಹಾಕಿ ಒಂದು ಕುದಿ ಬಂದಮೇಲೆ ವಿಸಿಲ್ ತಗೊತೀನಿ. 1 ವಿಸಿಲ್ ತಗೊಂಡ್ರೆ ಸಾಕು, ಪರ್ಫೆಕ್ಟಾಗಿ ಬೆಂದಿರುತ್ತೆ. ಯಾಕಂದರೆ ನಾನು ಎಣ್ಣೆಯಲ್ಲೇ ಚೆನ್ನಾಗಿ ಸೊ ಕುಕ್ಕರ್ ಕೂಗೋ ಅಷ್ಟೊತ್ತಿಗೆ ಮಕ್ಕಳೆಲ್ಲ ಸ್ನಾನ ಎಲ್ಲ ಮಾಡ್ಕೊಂಡು ಬಂದಿದ್ರು. ಸೊ ಕೇಕ್ ಕಟ್ ಮಾಡಲಿ ಅಂತೇಳಿ ಕೇಕ್ ಕಟ್ ಮಾಡ್ತಾ ಇದ್ದಾರೆ. ಬೆಳಗ್ಗೆನೇ 5:15 ಎದ್ದಿದ್ರಲ್ಲ, ಬೇಗ ಎದ್ದೋಳಿ ಫ್ರೆಶ್ ಅಪ್ ಆಗಿ ಹೊಸ ಬಟ್ಟೆ ಹಾಕ್ಕೊಂಡು
ರಾತ್ರಿ ಕಟ್ ಮಾಡೋಕ್ಕಾಗಿಲ್ಲ, ಅವ್ರು ಮೊಳ್ಕೊಂಡಿದ್ರು, ಎದ್ದೋಳ್ರಿ ಅಂದರೆ ಎದ್ದಿಲ್ಲ, ಹಂಗಾಗಿ ಬೆಳಗ್ಗೆ ಕಟ್ ಮಾಡ್ತಾ ಇದ್ದಾರೆ. ಸೊ ಕೇಕ್ ಎಲ್ಲ ಕಟ್ ಮಾಡ್ಕೊಂಡೋಗಿ ಮತ್ತೆ ಸ್ಕೂಲ್ ಡ್ರೆಸ್ ಎಲ್ಲ ಹಾಕ್ಕೊಬೇಕು. ಹಾಗಾಗಿ ವಿಸಿಲ್ ಕೂಗೋ ಅಷ್ಟರಲ್ಲಿ ನೀವೆಲ್ಲ ಕೇಕ್ ಕಟ್ ಮಾಡಿಬಿಡಿ ಅಂತೇಳಿ ಅವರಿಬ್ಬರ ಕೈಯಲ್ಲಿ ಕೇಕ್ ಕಟ್ ಮಾಡಿಸ್ತಾ ಇದ್ದೀರಿ. ಸೊ ನಮ್ಮ ಮನೆಯಲ್ಲಿ ಹೊಸ ವರ್ಷ ಪ್ರಾರಂಭ ಆಗಿದೆ. ಈ ವರ್ಷ ಎಲ್ಲ ಚೆನ್ನಾಗಿ ಹೋಗ್ಲಿ ಅಂತ ದೇವ್ರ ಹತ್ರ ಬೇಡ್ಕೊತಾ ಇದ್ದೀನಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ. ಬೆಳಗ್ಗೆನೇ ನೋಡಿ ಹೊಸ ವರ್ಷ ದಿನನೇ ಅಣ್ಣ ತಂಗಿ ಇಬ್ಬರು ಕಿತ್ಲಾಡ್ತಾ ಇದ್ದಾರೆ ಕೇಕ್ ತಿನ್ನಿಸೋ ಟೈಮಲ್ಲಿ. ನಾನು ಅಂತ ಇದ್ದೆ, ವರ್ಷನೇ ಸ್ಟಾರ್ಟ್ ಮಾಡಿದ್ದೀರಾ ಕಿತ್ಲಾಡೋದಕ್ಕೆ, ಇನ್ನು ಪೂರ್ತಿ ವರ್ಷ ಕಿತ್ಲಾಡ್ತಾನೆ ಇರ್ತೀರಾ ಅಂತ. ಆದರೆ ನನ್ನ ಇಬ್ಬರು ಮಕ್ಕಳು ತುಂಬಾ ಕಿತ್ಲಾಡ್ತಾರೆ. ಒಂದೊಂದ್ಸತಿ ನನಗೆ ಅನಿಸುತ್ತೆ ಇವ್ರು ಅಣ್ಣ ತಂಗಿನಾ ಅಂತ, ಅಷ್ಟು ಮಟ್ಟಿಗೆ ಕಿತ್ಲಾಡ್ತಾರೆ. ಫ್ರೆಂಡ್ಸ್, ನೈಟ್ ಕಟ್ ಮಾಡಬೇಕಾಗಿತ್ತು, ನಾವೆಲ್ಲ ಮಲ್ಕೊಂಬಿಟ್ಟಿದ್ವಿ, ಅದಕ್ಕೆ ಪಪ್ಪ ಹೇಳ್ತು ಬೆಳಗ್ಗೆ ಕಟ್ ಮಾಡ್ರಿ ಅಂತ. ಹ್ಯಾಪಿ ನ್ಯೂ ಇಯರ್. ಸ್ಕೂಲ್ ಐತಾ ಇಲ್ಲ, ಆಯ್ತು. ಅದಕ್ಕೆ ಇವಾಗ ಬೆಳಗ್ಗೆ ಎದ್ದು ಬೇಗ ಸ್ನಾನ ಮಾಡಿಕೊಂಡು ಇಬ್ಬರು ಕೇಕ್ ಕಟ್ ಮಾಡಿದ್ದಾರೆ. ಇವಾಗ ಟಿಫನ್ ಮಾಡಿ ಸ್ಕೂಲ್ಗೆ ಹೋಗ್ಬೇಕು. ನಾನು ಡ್ಯಾಡಿ ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಿ. ನಿಮ್ಮನ್ನು ಬಿಟ್ಟು ಒಳ್ಳೇದಾಗಲಿ, ಹೋಗ್ಬಿಟ್ಟು ಬರ್ರಿ. ಥ್ಯಾಂಕ್ ಯು. ನಿಮಗೂ ಒಳ್ಳೇದಾಗಲಿ. ಈ ವರ್ಷದಲ್ಲಿ ನಿಮ್ಮ ಆಸೆಗಳು ಕನಸುಗಳು ಎಲ್ಲ ನೆರವೇರಲಿ. ನಿಂಗೆ ಏನೇನು ಆಸೆ ಐತೆ ಬುಜ್ಜು? ಏನೂ ಇಲ್ಲ. ಏನೂ ಇಲ್ಲ. ಎಕ್ಸಾಮಲ್ಲಿ 100% ಬಂದ್ರೆ ಸಾಕು. ಆದರೆ ನಾನು ಕೊಟ್ಟಿದ್ನಲ್ಲ ಮ್ಯಾಮ್ಗೆ ಎಷ್ಟಾಯ್ತು ತಂದಿದ್ದೆ, ಟೋಟಲ್ 97. ಈ ಸತಿ 97. ಎಷ್ಟು ಬರ್ಬೇಕು ನಿಂಗೆ? 100. 100 ಬರ್ಬೇಕಂದ್ರೆ ನೀನು ಓದಬೇಕು. ಓದ್ರೆ 100 ಬರುತ್ತೆ. 100 ಬರೋ ಗಂಟ ಓದಬೇಕು. ಕೇಕ್ ಕ್ರೀಮೇ ನಂಗೆ ತಿಂತ ಇದೀಯಾ? ಇಷ್ಟ ನಿಂಗೆ ಜಾಸ್ತಿ ಕ್ರೀಮ್ ತಿನ್ಬೇಡ. ಏನು ಯಾಕ? ಸೊ ಫ್ರೆಂಡ್ಸ್, ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ. ನಿಮಗೂ ಈ ವರ್ಷ ಒಳ್ಳೆಯದಾಗಲಿ. ನೀವೇನೇನು ಕನಸು ಕಟ್ಟಿದ್ದೀರೋ ಎಲ್ಲ ನನಸಾಗಲಿ. ಎಲ್ಲರಿಗೂ ಒಳ್ಳೆಯದಾಗಲಿ ಈ ವರ್ಷ. ಇದು ಒಳ್ಳೆಯದಾಗಲಿ ಫ್ರೆಂಡ್ಸ್. ಸೊ ವೆಜಿಟೇಬಲ್ ಪಲಾವ್ ರೆಡಿ ಆಯಿತು. ಇನ್ನು ಮೊಸರು ಬಜ್ಜಿ ಮಾಡಬೇಕು. ಇವಾಗ ಮಕ್ಕಳಿಗೆಲ್ಲ ಕೊಟ್ಟು ಬಾಕ್ಸ್ಗೆಲ್ಲ ಕಟ್ತೀನಿ. ಹಾಗೆ ಪಾಯಸನೂ ಮಾಡಿದ್ದೀನಿ. ಇವತ್ತು ನ್ಯೂ ಇಯರ್ ಸ್ಪೆಷಲ್. ಇವಾಗ ಬ್ರೇಕ್ಫಾಸ್ಟಿಗೆ ಎಷ್ಟು ಬೇಕೋ ಅಷ್ಟೇ. ಮಧ್ಯಾಹ್ನಕ್ಕೆ ಒಬ್ಬಟ್ಟು ಮಾಡೋಣ ಅನ್ಕೊತಾ ಇದ್ದೀನಿ, ನೋಡೋಣ. ಇನ್ನು ನಾನು ಪೂಜೆ ಮಾಡಬೇಕು, ನಾನು ಫ್ರೆಶ್ ಅಪ್ ಆಗಬೇಕು. ಎಲ್ಲ ಕೆಲಸ ಮಾಡಿ ನಾನು ಆರಾಮಾಗಿದ್ದೀನಿ ಅಂದರೆ ಒಬ್ಬಟ್ಟು ಮಾಡ್ತೀನಿ, ಇಲ್ಲಾಂದರೆ ಸಂಜೆಗಾದರೂ ಮಾಡ್ತೀನಿ. ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ಕೊತಾ ಇದ್ದೀನಿ. ನೋಡೋಣ, ಏನೇನೋ ಪ್ಲ್ಯಾನ್ ಐತೆ. ಯಾವ ಪ್ಲ್ಯಾನ್ ಸಕ್ಸಸ್ ಆಗುತ್ತೋ, ಯಾವುದು ಫ್ಲಾಪ್ ಆಗುತ್ತೋ ನೋಡೋಣ. ಪಾಯಸ ಅಂತೂ ತುಂಬ ಚೆನ್ನಾಗೈತೆ. ನನ್ನ ಮಗನ ತಿಂದಿದ್ದಾಯಿತು. ಇವತ್ತು ನಮ್ಮ ನ್ಯೂ ಇಯರ್ ಸ್ಪೆಷಲ್ ನಮ್ಮ ಮನೇಲಿ ಇಷ್ಟೇ. ಸೊ ನೀವೆಲ್ಲ ಏನು ಮಾಡಿದ್ದೀರಾ ನ್ಯೂ ಇಯರ್ಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನಾನು ಕೇಕ್ ಮಾಡಬೇಕಾಯಿತು, ಅದು ಮಾಡೋಕ್ಕಾಗಿಲ್ಲ. ಇವಾಗ ಮಕ್ಕಳಿಗೆಲ್ಲ ಟಿಫನ್ ಕಟ್ತೀನಿ ಬೇಗ. ಸೊ ಮಕ್ಕಳೆಲ್ಲ ಸ್ಕೂಲ್ಗೆ ಹೋದರು. ಅವ್ರ ಟಿಫನ್ನು ಬಾಕ್ಸು ಎಲ್ಲ ಕಟ್ಟಿ ತಿಂದು ಹೋದರು ಯಜಮಾನ್ರು ಮತ್ತು ಮಕ್ಕಳು. ನಾನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಸೊ ಸಿಂಪಲ್ಲಾಗಿ ಹೊಸ ವರ್ಷದ ಮೊದಲನೇ ದಿನ ಪೂಜೆ ಮುಗೀತು. ದೇವ್ರ ಹತ್ರ ಚೆನ್ನಾಗಿ ಬೇಡ್ಕೊಂಡಿದ್ದೀನಿ, ಈ ವರ್ಷ ಎಲ್ಲ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಎಲ್ಲ ಕೊಡಲಿ ಅಂತ. ಸೊ ಈ ವರ್ಷ ಹೇಗಿರುತ್ತೋ ಹೆಂಗಿರ್ತಿರೋ ಗೊತ್ತಿಲ್ಲ, ಸ್ಟಾರ್ಟ್ ಆಗಿದೆ. ಸೊ ಒಳ್ಳೇದಾಗಲಿ ಅಂತ ಅನ್ಕೊತಾ ಇದ್ದೀನಿ. ಸಿಂಪಲ್ಲಾಗಿ ಪೂಜೆ ಎಲ್ಲ ಮುಗೀತು ಹೊಸ ವರ್ಷದ್ದು. ಸೊ ಇವಾಗ ಮಧ್ಯಾಹ್ನದ ಅಡುಗೆ ಮಾಡಬೇಕು. ಏನು ಮಾಡ್ತೀನೋ ಏನೋ ಗೊತ್ತಿಲ್ಲ, ನೋಡೋಣ. ಸೊ ಫ್ರೆಂಡ್ಸ್, ಮಕ್ಕಳನ್ನ ಸ್ಕೂಲಿಂದ ಕರ್ಕೊಂಬಂದೆ. ಬೆಳಗ್ಗೆ ನೀವೇ ನೋಡಿದ್ರಲ್ಲ, ವೆಜಿಟೇಬಲ್ ಪಲಾವ್ ಮತ್ತು ಪಾಯಸ ಮಾಡಿದ್ದೆ, ಶಾವಿಗೆ ಪಾಯಸ. ವೆಜಿಟೇಬಲ್ ಪಲಾವ್ ಖಾಲಿ ಆಯಿತು, ಒಂದು ಸ್ವಲ್ಪ ಪಾಯಸ ಇದೆ. ಸೊ ಇವಾಗ ಮಧ್ಯಾಹ್ನ ಊಟ ಬೇಕು, ಹೊಟ್ಟೆ ಹಸಿತಾ ಇದೆ ನನಗಂತೂ. ಸ್ವಲ್ಪ ಪಲಾವ್ ಇತ್ತು, ನಮ್ಮ ದೊಡ್ಡ ಭಾವ ಅವ್ರಿಗೆ ಬೇಕು ಅಂದರು, ಅವ್ರಿಗೆ ಎತ್ತು ಕಳಿಸ್ಬಿಟ್ಟೆ. ಸೊ ಹಾಗಾಗಿ ಇವಾಗ ಅನ್ನ ಮಾಡ್ತಾಯಿದ್ದೀನಿ. ಕ್ವಿಕ್ಕಾಗಿ ಬೇಗ ಆಗೋ ಅಡುಗೆನ ಮಾಡಿ ತಿನ್ನಬೇಕು 5 ನಿಮಿಷದಲ್ಲಿ. ಸೊ ಹಂಗಾಗಿ ಯೋಚನೆ ಮಾಡಿ ಅಕ್ಕಿ ತೊಳೆದಿಟ್ಟಿದ್ದೀನಿ ಅನ್ನ ಆಗಲಿ ಅಂತ. ಇಲ್ಲಿ ಟೊಮೊಟೊ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ಟೊಮೊಟೊನ ಕಟ್ ಮಾಡಿ ಮಿಕ್ಸಿಗೆ ಹಾಕ್ಕೊಂಡು 2 ನಿಮಿಷದಲ್ಲಿ ಸಾಂಬಾರು ರೆಡಿ ಮಾಡ್ತೀನಿ.
ಏನೂ ಹಾಕಲ್ಲ, ಬೇರೆ ಟೊಮೊಟೊ, ಜೀರಿಗೆ, ಸಾಂಬಾರು ಪುಡಿ, ಉಪ್ಪು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ಇವನ್ನೆಲ್ಲ ಹಾಕಿ ಟೊಮಟೊ ಸಾಂಬಾರು ಮಾಡಿಕೊಂಡು ಇವಾಗ ಊಟ ಮಾಡಬೇಕು ಫ್ರೆಂಡ್ಸ್. ಮಕ್ಕಳೆಲ್ಲ ಬಂದಿದ್ದಾರೆ, ಅವ್ರಿಗೂ ಹೊಟ್ಟೆ ಹಸೀತಾ ಇದೆ. ಸೊ ನೋಡಿ, ಇಷ್ಟೊತ್ತು ಕೇಕು ಬೆಳಗ್ಗೆ ಕಟ್ ಮಾಡಿದ್ರಲ್ಲ ಕೇಕ್ ಇತ್ತು, ಅದನ್ನು ತಿನ್ಕೊಂಡು ನನ್ನ ಮಗಳು ಕೂತಿದ್ದಾಳೆ ನೋಡಿ, ಅರ್ಧ ಕೇಕ್ ತಿಂದಿದ್ದಾಳೆ. ಓಹೋ, ಅಷ್ಟಂದೆ ನಾನು ತಿಂದಿಲ್ಲ. ಇನ್ನೆಷ್ಟು ತಿಂದೆ? 2 ಪೀಸ್. ಏನು ಚಿಕ್ಕ ಚಿಕ್ಕ ನಾನು ತಿಂದಿದ್ದು. ಅದು ನನಗೆ ಬೇಕ್ರಿ ಕೇಕ್ ಅಷ್ಟು ಇಷ್ಟ ಆಗಲ್ಲ, ಜಾಸ್ತಿ ಕ್ರೀಮ್ ಇರುತ್ತಲ್ವಾ, ಹಂಗಾಗಿ ನಾನೇ ಮಾಡಬೇಕಾಯಿತು. ನ್ಯೂ ಇಯರ್ಗೆ ಮನೇಲಿ ಮಾಡೋಣ ಅಂದ್ಕೊಂಡೆ. ಅಯ್ಯೋ, ಅದೇನೋ ನಾನು ಅಂದ್ಕೊಂಡಿದ್ದೇನೋ ಆಗಿಲ್ಲ, ಏನೇನೋ ಅಂದ್ಕೊಂಡಿದ್ದೆ, ಎಂಥದ್ದು ಆಗಿಲ್ಲ ಈ ಸತಿ. ನ್ಯೂ ಇಯರ್ಗೆ ಎಲ್ಲ ಫ್ಲಾಪ್ ಆಗೈತೆ, ಏನು ಮಾಡೋಕ್ಕಾಗಲ್ಲ ಬಿಡಿ. ಸೊ ಇವಾಗ ಬೇಗ ಬೇಗ ಅಡುಗೆ ಮಾಡಿ ಊಟ ಮಾಡೋಣ, ಹೊಟ್ಟೆ ಅಂತೂ ತುಂಬ ಹಸಿತಾ ಇದೆ. ನೋಡಿ ಫ್ರೆಂಡ್ಸ್, ಟೊಮೊಟೊ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ, ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊತೀನಿ. ಸೊ ಬಾಣಲಿಗೆ ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಜೀರಿಗೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಇದು ಫ್ರೈ ಆಗಿದೆ. ಇವಾಗ ನಾವು ಟೊಮೊಟೊ ರುಬ್ಬಿಟ್ಕೊಂಡಿದ್ದೀರಲ್ವ, ಅದನ್ನು ಹಾಕೋಣ. ಒಂದೊಳ್ಳೆ ಮಿಕ್ಸ್ ಕೊಟ್ಟು ಇವಾಗ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು, ಅಂದರೆ ಮಿಕ್ಸಿ ಜಾರಲ್ಲಿ ಇರುತ್ತಲ್ವ ಆ ನೀರನ್ನ ಹಾಕ್ಕೊಂಡು, ಒಂದು ಸ್ವಲ್ಪ ಅರಿಶಿಣ, ಉಪ್ಪು, ಜೀರಿಗೆ, ಖಾರದ ಪುಡಿ ಇಲ್ಲಾಂದರೆ ಸಾಂಬಾರು ಪುಡಿ, ಇವೆರಡರಲ್ಲೂ ಒಂದು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳೋದು. ಕ್ವಿಕ್ಕಾಗುತ್ತೆ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನೋಡಿ, ಖಾರದ ಪುಡಿ, ಅರಿಶಿಣ, ಪೆಪ್ಪರು ಮತ್ತು ಜೀರಿಗೆ, ಉಪ್ಪು ಮತ್ತು ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಇಷ್ಟೇ. ಇದನ್ನು ಚೆನ್ನಾಗಿ ಕುದಿಸ್ಕೊಬೇಕು, ಅಂದರೆ ಇದು ವೈಟ್ ಆಗಿದೆಯಲ್ವಾ, ಇದು ಟೊಮೊಟೊ ಕಲರ್ ಬರಬೇಕು, ರೆಡ್ ಕಲರು. ಅಲ್ಲಿಗಂಟ ಚೆನ್ನಾಗಿ ಕುದಿಸ್ಕೊಂಡ್ರೆ ಕ್ವಿಕ್ಕಾಗಿ 2 ನಿಮಿಷದಲ್ಲಿ ಟೊಮೊಟೊ ರಸಮ್ ಅನ್ಬೋದು ಇದನ್ನು, ಇಲ್ಲಾಂದರೆ ಟೊಮೊಟೊ ತಿಳಿ ಸಾರು ಅನ್ಬೋದು, ಏನು ಬೇಕೋ ಅನ್ಬೋದು. ಇವಾಗ ಇದು ಚೆನ್ನಾಗಿ ಕುದ್ಬಿಟ್ಟು ಬಿಸಿ ಅನ್ನ ರೆಡಿ ಆಗಿದೆ. ಊಟ ಮಾಡಬೇಕು, ಬನ್ನಿ ನೀವು ಊಟಕ್ಕೆ, ಎಲ್ಲರೂ ಊಟ ಮಾಡೋಣ. ನ್ಯೂ ಇಯರ್ ಸ್ಪೆಷಲ್ ಟೊಮಟೊ ರಸ. ಸೊ ಫ್ರೆಂಡ್ಸ್, ಇವಾಗ ಊಟ ಮಾಡಬೇಕು. ಹೊಸ ವರ್ಷದ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ನಾನು ಈ ವರ್ಷ ಏನೇನೋ ಪ್ಲ್ಯಾನ್ ಹಾಕಿದ್ದೆ, ಎಲ್ಲನೂ ಫ್ಲಾಪ್ ಆಯಿತು. ಒಬ್ಬಟ್ಟು ಮಾಡಬೇಕಾಯ್ತು, ಒಬ್ಬಟ್ಟು ಮಾಡಿಲ್ಲ. ದೇವಸ್ಥಾನಕ್ಕೆ ಹೋಗ್ಬೇಕಾಯ್ತು, ದೇವಸ್ಥಾನಕ್ಕೂ ಹೋಗೋಕ್ಕಾಗಿಲ್ಲ, ಎಲ್ಲ ಫ್ಲಾಪ್ ಆಯಿತು. ಹೊಸ ವರ್ಷದ ಮೊದಲನೇ ದಿನದ ವಿಡಿಯೋ ಇಷ್ಟೇ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್. ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬರ್ ಮಾಡ್ಕೊಂತೀರ ನೋಡ್ತಾ ಇದ್ದೆ, ಪ್ಲೀಸ್ ಸಬ್ಸ್ಕ್ರೈಬ್.